ನಿಮ್ಮ ಮಕ್ಕಳುಗಳನ್ನು ಮಟ್ಟದಲ್ಲಿ ಬೆಳೆಸಿದ್ರೆ ಏನು ಅಡ್ವಾಂಟೇಜ್ ಅಂತ ನಾನು ತೋರಿಸ್ತೀನಿ ಇವಾಗ ನಿಮಗೆ. ಆ್ಯಕ್ಚುಲಿ ನಾನು ಕೂಡ ಹೈಸ್ಕೂಲಿಂದ ನಾನು ಡಿಗ್ರಿ ಕಂಪ್ಲೀಟ್ ಆಗೋವರೆಗೂ ಹಾಸ್ಟೆಲಲ್ಲಿ ಇದ್ಕೊಂಡು ಓದಿದ್ದು. ಇವಾಗ ನಾವು ಸಿದ್ಧಗಂಗಾ ಮಠದಲ್ಲಿದ್ದೀವಿ. ಸಿದ್ಧಗಂಗಾ ಮಠದಲ್ಲಿ ಭಾನುವಾರ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ ಅಂತ ತೋರಿಸ್ತೀನಿ ನಿಮ್ಗೆ ಇವಾಗ. ಬನ್ನಿ. ಏನು ಹೆಸರು? ಎಷ್ಟನೇ ಕ್ಲಾಸು? ಯಾವ ಊರು? ಏನದು ಕೈ ಮೇಲೆ ಏನೋ ಬರ್ಕೊಂಡಿದ್ಯಾ? ಸೈನ್ ಹಾಕ್ತಾರಾ? ಕೈ ಮೇಲೆ ಸೈನ್ ಹಾಕ್ತಾರಾ? ನೀನು ಎಷ್ಟು ಬಕೆಟ್ ತಗೊಂಡು ಹೋಗ್ತೀವಿ ಅಷ್ಟು ಸೈನ್ ಹಾಕ್ತಾರಾ? ಯಾರು ಹಾಕೋದು? ನಿಮ್ಮ ಅಣ್ಣನಾ? ನೋಡಿರಿ ಎಷ್ಟು ಬಕೆಟ್ ತರಬೇಕು ಅವರು? 7 ತಂದರೆ ಇಲ್ಲಿಂದ ಹೋಗೋದಾ? ಸೂಪರ್. ಏನು ಹೆಸರು? ನೀನು? ಸಿದ್ದು. ಸಿದ್ದು ಮೂಸೆವಲ್ಲ ಇದ್ದಂಗಿದ್ಯಲ್ಲೋ. ಈ ಮಕ್ಕಳು ಮುಖದಲ್ಲಿ ಒಂದೊಳ್ಳೆ ಡಿಸಿಪ್ಲಿನ್ ನೋಡಿದೆ, ಕೂಡಿ ಬಾಳು ಕೂಡಿ ನಡೆ ಅನ್ನೋ ಒಂದು ಟುಗೆದರ್ನೆಸ್ ನೋಡಿದೆ. 100 ಕಿಲೋಮೀಟರಿಂದ ಬಂದು ಅವ್ರು ಓದೋದ್ರ ಜೊತೆಲಿ ಅವ್ರ ಕೆಲಸನ ಅವರೇ ಮಾಡಿಕೊಂಡು ಅವ್ರು ಇಂಡಿಪೆಂಡೆಂಟ್ ಆಗಿರೋದನ್ನ ನೋಡಿ ತುಂಬಾ ಖುಷಿ ಆಯಿತು. ನಿಮ್ಮ ಮಕ್ಕಳನ್ನು ಅಷ್ಟೇ ಸ್ನೇಹಿತರೆ, ಒಂದೊಳ್ಳೆ ಡಿಸಿಪ್ಲಿನ್, ಒಂದೊಳ್ಳೆ ಲೈಫ್ ಸ್ಟೈಲ್, ಒಂದೊಳ್ಳೆ ಕಲ್ಚರ್, ಒಂದೊಳ್ಳೆ ಹ್ಯಾಬಿಟ್ನ ಅಳವಡಿಸ್ಕೋಬೇಕು ಅಂತಂದರೆ ಅದೇ ಥರ ಒಂದೊಳ್ಳೆ ಜಾಗದಲ್ಲಿದ್ದು ಓದಬೇಕಾಗುತ್ತೆ. ಅದಕ್ಕೋಸ್ಕರ ಅವ್ರು ಓದೋ ಜಾಗ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ.